ನೆನ್ನೆಲ್ಲ ಮುಗೀತು. ಮುಳ್ಳಯ್ಯನಗಿರಿ ಪೀಕ್, ಜರಿ ಫಾಲ್ಸ್ ಎಲ್ಲ ನೋಡ್ಕೊಂಬಂದು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಬಂದ ತಕ್ಷಣ ಎಲ್ಲ ಫೋನ್ಸ್ ಎಲ್ಲ ಆಲ್ಮೋಸ್ಟ್ ಸ್ವಿಚ್ ಆಫ್ ಆಗೋಯ್ತು ವಿಡಿಯೋಸ್ ಮಾಡಿ ಮಾಡಿ ಮಾಡಿ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನೆನೆ ಬಂದು ಫುಲ್ ಟಯರ್ಡಾಗಿ ಮಲ್ಕೊಂಬಿಟ್ಟಿದ್ವಿ. ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ಗೆ ಹೋಗ್ತಾ ಇದೀವಿ. ಮೇಡಮ್ ಅವ್ರು ರೆಡಿ ಆಗ್ತಾ ಇದ್ದಾರೆ. ಸೂಪರ್ ಆಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಸಗಲಾಯ್ತಾ? ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ 9:30 ಆಗಿದೆ. ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು 10-10:30 ಅಷ್ಟೊತ್ತಿಗೆ ಇಲ್ಲಿಂದ ಬಿಡ್ತೀವಿ. ಹೋಗ್ತಾ ಹೋಗ್ತಾ ಹಂಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ಓಕೆನಾ? ಬಾಯ್. ರೆಡಿ ಆಗ್ತಾ ಇದ್ದಾರೆ. ವಾವ್, ಅಲ್ಲಿ ನೋಡಿ ಸೂಪರ್ ಆಗಿದೆ ಅಲ್ವಾ? ಪೇಪರ್, ವಾಲ್ ಪೇಪರ್. ಹಿಂದೆ ನೋಡ್ತೀವಿ, ಚೆನ್ನಾಗಿದೆ. ಅಲ್ಲೇ ನಾವು ಆಲ್ಮೋಸ್ಟ್ ಹೋಗಿದ್ದು. ಈ ಕಡೆ ಹೋಗಿದ್ದು ಅದಲ್ಲ, ಈ ಕಡೆಗೆ ರೋಡ್ ಬಂದು ರೋಡ್ ಅದ್ರ ಪಕ್ಕ ಇದ್ದಿದ್ದಾಗ ಈ ಕಡೆ ಸೈಡ್ ಬ್ಯಾಕ್ ಸೈಡ್ ಅಲ್ಲೆಲ್ಲ ಏನೇನೋ ಇದೆ. ಇದು ಚಿಕ್ಕಮಗಳೂರು ಆ್ಯಕ್ಚುಲಾಗಿ ಅನ್ಕೊಂಡೇ ಇಲ್ಲ ಸೇಮ್ ಕಲರ್ ಹಾಕ್ಕೊಡ್ತೀವಿ. ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ. ಇವಾಗ ದೋಸೆ, ವಡೆ, ಸಾಂಬಾರು, ನನಗೆ ಇಡ್ಲಿ, ವಡೆ ಆ್ಯಂಡ್ ಎಗ್. ಚೆನ್ನಾಗಿದೆಯಾ? ಅದಲ್ಲ ಕಾಂಪ್ಲಿಮೆಂಟ್ ಅಷ್ಟೇ ಅಲ್ವಾ? ಸೊ ಬಂದಿದ್ದೀನಣ್ಣ. ನೋಡ್ತಿರಲ್ಲ, ಇದು ಚಾರ್ಮಡಿ ಘಾಟ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ಸ್ಪಾಟ್ ಇದು. ತುಂಬಾ ಚೆನ್ನಾಗಿದೆ. 2023 ಮಾನ್ಸೂನ್ ರೈಡ್ ಹೋಗ್ತೀರಾ ಅಂದರೆ ಚಿಕ್ಕಮಗಳೂರು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಲಿಸ್ಟಲ್ಲಿ ಫಸ್ಟಲ್ಲಿ ಚಿಕ್ಕಮಗಳೂರು ಇರಬೇಕು. ತುಂಬಾ ಚೆನ್ನಾಗಿದೆ. ಸೊ ನಾವು ಇದ್ದಿದ್ದ ಪ್ಲೇಸಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ 57 ಕಿಲೋಮೀಟರ್ಸ್, 1.5 hour 2 hours ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ನಿಧಾನಕ್ಕೆ ಓಡಿಸ್ಕೊಬರ್ಬೇಕು, ಫಾಗ್ ಇರುತ್ತಲ್ಲ. ಸೊ ಇದು ಎಕ್ಸ್ಟ್ರಾ ಆ್ಯಕ್ಚುಲಾಗಿ ನಾವು ಟ್ರಾವೆಲ್ ಮಾಡಿರೋದು. ಒಂದು ಎಕ್ಸ್ಟ್ರಾ 30-20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ. ಮತ್ತು ನಾವು ರಿವರ್ಸ್ ಹೋಗಿ ಅಲ್ಲಿಂದ ಬೆಟ್ಟ ಭೈರೇಶ್ವರ ದೇವಸ್ಥಾನ ಕಡೆ ಹೋಗಬೇಕು. ಸೊ ಚಿಕ್ಕಮಗಳೂರಿಂದ ಬೆಟ್ಟ ಭೈರೇಶ್ವರ ದೇವಸ್ಥಾನ ಆಲ್ಮೋಸ್ಟ್ 57 ಕಿಲೋಮೀಟರ್ಸ್ ಇರುತ್ತೆ. ಸೊ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಇದು ದೇವ್ರ ಮನೆಗೆ ರೀಚ್ ಆಗ್ತಿರುವಂಥ ರೂಟು. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿದೆ. ನಾನು ಏನೂ ಮಾತಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ವಿಡಿಯೋನ ಎಂಜಾಯ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಯಾರಿ ಮಾಡಿ ಮಿಸ್ ಮಾಡಿದ್ದೀರಾ. ಸೊ ಈಗ ದೇವ್ರ ಮನೆ ಕಡೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್. ಇದು 2 ದೇವ್ರ ಮನೆಗಳಿದೆ. ಇದೊಂದು, ಹಳೇದೊಂದು. ಇಲ್ಲಿಂದ ಎಷ್ಟು ದೂರ ಅದು ಬೆಟ್ಟದ ಭೈರೇಶ್ವರ? ಬೆಟ್ಟದ ಭೈರೇಶ್ವರ ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಇನ್ನ 30? ಈ ಕಡೆಯಿಂದ 30 ಆಗುತ್ತೆ. ಇದಿನ್ನು ದೇವ್ರ ಮನೆ. ಹೌದಾ? ಮೂಡಿಗೆರೆಯಿಂದ ಎಷ್ಟು ಕಿಲೋಮೀಟ್ರು? ಮೂಡಿಗೆರೆ
ನೋಡಿ ಹತ್ತಾ ಇದಾರೆ. ಅಪ್ಡೇಟ್, ಈಗ ನಾವು ದೇವ್ರ ಮನೆ ಕಡೆ ಇದ್ದೀವಿ. ಸುತ್ತ ಬೆಟ್ಟ, ಸುತ್ತಾನು ಫಾಗ್ ಸೂಪರ್ ಆಗಿದೆ. ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀರಾ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಆಕ್ಚುಲಾಗಿ ನೇಚರ್ ಎಂಜಾಯ್ ಮಾಡೋರು ಬರ್ಬೇಕ್ರಿ ಈ ಕಡೆ ಎಲ್ಲ. ಈಗ ಹತ್ತಿ ನಮ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವು ಹೋಗ್ತಾ ಇದ್ದು ಬೆಟ್ಟದ ಬೈರೇಶ್ವರ. ಬಟ್ ಆನ್ ದಿ ವೇ ನೋಡಿದ್ರೆ ಟಿಕೆಟ್ ಕೇಳಿದ್ರು ಏನಕ್ಕಪ್ಪ ಅಂತ ಏನಿದೆ ಅಂದ್ರೆ ದೇವ್ರ ಮನೆ ಅಂತಾರೆ. ನಮ್ಗೆ ಶಾಕ್ ಆಯ್ತು. ಬಾಬಟ್ ಹಿಂಗ್ ಸೂಪರ್ ಆಗಿದೆ. ಅಲ್ಲಿ ಹಿಂದೆ ವ್ಯೂ ನೋಡಿಸ್ತೀವಿ ರೀ. ನೋಡಿ ಸಕ್ಕತ್ತಾಗಿದೆ ಆಕ್ಚುಲಾಗಿ. ಅದೇ ಎಲ್ಲಾ ಬೆಟ್ಟದ ಮೇಲೆ ಎಲ್ಲ ಹತ್ತಿದ್ದಾರೆ. ಎಲ್ಲಾ ಬೆಟ್ಟ ಇದೆಯಲ್ಲ ಈ ಬೆಟ್ಟ, ಬೆಟ್ಟ ನೋಡಿ ಇಲ್ಲಿ ಮೇಲೆ ಈ ಕಡೆ ತೋರಿಸು. ಅಲ್ಲಿ ಫುಲ್ ಜನ ಇದಾರೆ ನೋಡಿ ಅದ್ರ ಮೇಲೆ ನೋಡಿ ಎಲ್ಲೂ ಮೇಲೆ ಇದಾರೆ, ಈ ಕಡೆನೂ ಮೇಲೆ ಇದಾರೆ. ಅಂದ್ಬಿಟ್ಟು ಜಾಸ್ತಿ ಟೈಮ್ ಇಲ್ಲ. ಒಂದು ಬೆಟ್ಟದ ರಸ್ತೆ ನೋಡ್ಕೊಂಡು ಹೋಗ್ಬೇಕು, ರೀಚ್ ಆಗ್ಬೇಕು ಮನೆಗೆ. ಬನ್ನಿ ನೋಡೋಣ ಒಂದ್ಸರಿ. ಹತ್ತನ ಬನ್ನಿ. ದೇವ್ರ ಮನೆ ಬೆಟ್ಟ ಹತ್ಕೊಂಡು ತಿನ್ನು ಚಾಕೋಬರ್. ಆಕ್ಚುಲಿ ನೋಡಿ ಇಲ್ಲಿ ಮೊದಲು ಬೈಕ್ ಅವನು ಬಂದಾಗ ಹೋಗಿರೋ ಫ್ರೆಂಡ್ಸ್ ಎಲ್ಲ ಹೋಗಿದಾರಲ್ಲಿ. ಇಷ್ಟು ಗಾಡಿಗಳಿದೆ ನೋಡು. ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಕ್ಚುಲಾಗಿ ರಶ್ ಇಲ್ಲ ಅಂದ್ಕೊಂಡೆ ನಾನು. ಬಾ ನೋಡೋಣ ಆಮೇಲೆ ಹೋಗ್ತಾ ಮಕ್ಕಳನ್ನ ಹಚ್ಕೊಂಡು ಹೋಗ್ತಾವ್ರೆ. ಎಲ್ಲ ಅಲ್ಲಿವರೆಗೂ ಹೋಗ್ತಾವ್ರೆ. ಅದೇ ಮಜಾ ಅಲ್ಲ, ಕಣ್ಣಿಗೆ ಹಿಡಿದಾಗ ಗೊತ್ತಾಗತ್ತೆ. ಮೇಡಮ್ ಅವ್ರ ಸೆಲೆಕ್ಷನ್ ಬನ್ನಿ ನೋಡೋಣ, ಹುಷಾರಾಗತ್ತೆ. ಹೆಂಗಿದೆ ಫಸ್ಟ್ ಆಕ್ಚುಲಿ ಗಾಡಿ ಟೂ ವೀಲರ್ಸ್ ಎಲ್ಲ ಹತ್ತೋ ಮೇಲೆ ಇಲ್ಲಿ ಹತ್ತಿರ ಏನು ಹೇಳಿದವರು ಘಾಟ್ ಬಂದಿದ್ದು ಘಾಟ್ ಎಲ್ಲ ಕಾಣುತ್ತೆ ಅಂತ. ಘಾಟ್ ಇನ್ನೂ ಕಾಣುತ್ತೆ. ಹಾ, ಎಲ್ಲಿ ಕಾಣುತ್ತೆ ಫಾಗಲ್ಲಿ? ಏನು ಕಾಣುತ್ತೆ ಹೇಳಿ ಹತ್ತಿಲಿ. ಅಲ್ಲಿ ತೋರಿಸು. ಓ ಮೈ ಗಾಡ್, ನಾವೇ ಹಿಂದೆ ತಿರುಗಿ ನೋಡ್ತಾ ಇದ್ರೆ ಇದು ಸರ್ಪ್ರೈಸ್. ಸುತ್ತು ಫಾಗ್. ಎಷ್ಟು ಗಾಳಿ, ಎಷ್ಟು ಸೀಸನ್ ಅಲ್ವಾ? ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಜುಲೈಗೆ ಬರಬೇಕು. ಜುಲೈ ಆಗಸ್ಟ್ ನಮಗಂತೂ ಫುಲ್ ನೋಡಿ. ಇಲ್ವಾ ಪುಟ? ಸುತ್ತ ಬೆಟ್ಟಗಳು, ಯಾವುದೇ ಬೆಟ್ಟ ಬೇಕಾದರೂ ಹತ್ಬೋದು. ಎಲ್ಲಿ ನೋಡಿದ್ರು ಮಂಜು, ಎಲ್ಲಿ ನೋಡಿದ್ರು ಫಾಗು. ಹತ್ತಿ ನೀವು ಎಂಜಾಯ್ ಮಾಡಿಕೊಂಡು ಕೂಗಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ ದೇವ್ರ ಮನೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಮ್ಮ ಲಿಸ್ಟಲ್ಲಿ ದೇವ್ರ ಮನೆ ಇರಲೇ ಇಲ್ಲ. ಆ್ಯಂಡ್ ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ, ಎಷ್ಟು ಗಾಳಿ, ಎಷ್ಟು ಫಾಗ್, ತುಂಬಾ ಚೆನ್ನಾಗಿತ್ತು. ಸುತ್ತಾನೂ ಬೆಟ್ಟಗಳಿತ್ತು ಆ್ಯಂಡ್ ಯಾವುದೇ ಎತ್ತರವಾಗಿರಲಿಲ್ಲ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಒಂದು 10-15 ಮಿನಿಟ್ಸಲ್ಲಿ ಹತ್ಬಿಡ್ಬೋದು. ಹತ್ತಿ ಎಷ್ಟು ದೂರ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಗ್ರೀನರಿ ಇದೆ. ಈಗ ನಾವು ದೇವರ ಮನೆಯಿಂದ ಬೆಟ್ಟಬೈರೇಶ್ವರ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗುವಾಗ ರೂಟ್ಸ್ ಎಲ್ಲೂ ಅಷ್ಟೇ ಈ ರೂಟಲ್ಲಿ ಅವರು ನೇಮ್ ಬೋರ್ಡ್ಸ್ ಹಾಕಲೇ ಇಲ್ಲ. ಲೆಫ್ಟ್ ಹೋಗಬೇಕು, ರೈಟ್ ಹೋಗಬೇಕು ಅಂತ ಎಲ್ಲೂ ಅವ್ರು ಅಪ್ಡೇಟ್ ಮಾಡಿಲ್ಲ. ಇನ್ನೊಂದು ರೂಟ್ ಇದೆ ಅನಿಸುತ್ತೆ, ಎತ್ತಿನ ಭುಜ ಆ ಕಡೆಯಿಂದ ಬರೋದು ರೂಟ್ ಇರುತ್ತೆ ಬೆಟ್ಟಬೈರೇಶ್ವರ ದೇವಸ್ಥಾನಕ್ಕೆ. ಬಟ್ ದೇವರ ಮನೆ ಕಡೆಯಿಂದ ಹೋಗೋ ರೂಟಲ್ಲಿ ಎಲ್ಲೂ ಅವರು ನೇಮ್ ಬೋರ್ಡ್ಸ್ ಆಗಲಿ ರೂಟ್ ಬೋರ್ಡ್ಸ್ ಆಗಲಿ ಎಲ್ಲೂ ಹಾಕಿಲ್ಲ. ಸೊ ಮ್ಯಾಪ್ ಕೂಡ ಸಿಗ್ನಲ್ಸ್ ಸಿಗೋದೇ ಇಲ್ಲ, ಎಸ್ಪೆಷಲಿ ಏರ್ಟೆಲ್. ಸೊ ಅವ್ರನ್ನ ಕೇಳ್ಕೊಂಡೇ
ಹೋಗಬೇಕಾಗತ್ತೆ ನಾವು. ಹುಷಾರಾಗೆ ನೋಡಿಕೊಂಡು ಗ್ರೂಪಲ್ಲಿದ್ದರೆ ಕೇಳ್ಕೊಂಡು ಹೋಗಿ ಎಲ್ಲೂ ಏನೂ ಸಂಕೋಚ ಪಟ್ಕೋಬೇಡಿ. ಅಲ್ಲಿರೋ ಲೋಕಲೈಟ್ಸ್ನ ಕೇಳಿ. ಆ್ಯಕ್ಚುಲಾಗಿ ಅವ್ರಿಗೂ ಗೊತ್ತಿಲ್ಲ ಬೆಟ್ಟಬೈರೇಶ್ವರ ದೇವಸ್ಥಾನ ಅಂದರೆ ಅವರು ಯಾವುದು ಅಂತ ಕೇಳ್ತಾಯಿದ್ರು. ಆಶ್ಚರ್ಯ ಆಗ್ತಾಯಿತ್ತು, ಇಲ್ಲೇ ಇದ್ದು ಇವ್ರಿಗೆ ಗೊತ್ತಿರಲ್ಲ ಅಂತ. ಹೋಗ್ತಿರೋ ರೂಟ್ ಸರಿನಾ ತಪ್ಪಾ ಅಂತ ಕೂಡ ಡೌಟ್ ಬಂದುಬಿಟ್ಟಿತ್ತು. ಬಟ್ ಇಲ್ಲ, ಇನ್ಸ್ಟಿಂಕ್ಟ್ಸ್ನ ಬಿಲೀವ್ ಮಾಡ್ಕೊಂಡು ಹೋಗ್ತಾನೇ ಇದ್ವಿ ನಾವು. ಆ್ಯಂಡ್ ಫೈನಲಿ ನಾವು ಆ ಡೆಸ್ಟಿನೇಷನ್ ಕೂಡ ರೀಚ್ ಆದ್ವಿ. ಬಟ್ ಆದಷ್ಟು ಮ್ಯಾಪ್ನ ಮುಂಚೆನೇ ಸ್ಕ್ರೀನ್ಶಾಟ್ ತೊಗೊಂಡು ರೂಟ್ ನೋಡ್ಕೊಂಡು ಹೋದರೆ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲೂ ಸಿಗ್ನಲ್ಸ್ ಇರೋಲ್ಲ, ಅರ್ಧ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ರೂಟ್ ಬೋರ್ಡ್ಸ್, ನೇಮ್ ಬೋರ್ಡ್ಸ್ ಕೂಡ ಇಲ್ಲ, ಡೈರೆಕ್ಷನ್ಸ್ ಕೂಡ ಇಲ್ಲ, ಯಾವುದೂ ಇಲ್ಲ. ಸೊ ನೋಡಿಕೊಂಡು ಹೋಗಿ, ಕೇಳಿಕೊಂಡು ಹೋಗಿ. ಅವ್ರು ಆ ಕಡೆಲ್ಲ ಬಂದಿರೋರು ಅನ್ಸುತ್ತೆ. ಇಲ್ಲೇ ಎತ್ತಿನ ಭುಜ ಯಾವುದು ಆ ಕಡೆ ಅನ್ಸುತ್ತೆ. ಅಷ್ಟು ಜನ ಬಂದರೆ ಅದು ಆ ಕಡೆ ಇರಬೇಕು. ದ ಫೇಮಸ್ ಲವ್ ಮಾಕ್ಟೇಲ್ 2 ಶೂಟಿಂಗ್ ಸ್ಪಾಟ್ ಶ್ರೀ ಬೆಟ್ಟಬೈರೇಶ್ವರ ದೇವಸ್ಥಾನ, ಅಲ್ಲಿದ್ದೀವಿ ನಾವೀಗ. ಆ್ಯಂಡ್ ವೀಕೆಂಡ್ಸಲ್ಲಿ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಬೇಡಿ. ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಬೈಕ್ಸ್ ತುಂಬಾ ಜನ ಇದ್ದಾರೆ. ಆ್ಯಂಡ್ ನಾನು ಹೇಳ್ದಾಗೆ ಎತ್ತಿನ ಭುಜ ಪಕ್ಕದಲ್ಲೇ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಜನ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಇನ್ನೆಲ್ಲಿ ದೇವ್ರ ಮನೆ ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇನ್ನೊಂದು ದಿನ ಚಿಕ್ಕಮಂಗ್ಳೂರಲ್ಲಿದ್ದು ಅದರ ಹತ್ರ ಇರುವಂಥ ಈ ಸ್ಥಳಗಳನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ನೋಡ್ಬೋದು, ಇದೇ ಆ ಫೇಮಸ್ ಶೂಟಿಂಗ್ ಸ್ಪಾಟ್. ಇದಕ್ಕೆ ಆ್ಯಕ್ಚುಲಾಗಿ ನಾವು ಸಕಲೇಶ್ಪುರ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಲ್ಲ, ಅವಾಗ ಹೋಗಬೇಕು ಅಂದ್ಕೊಂಡಿದ್ದು. ಆಗಲೂ ಅಷ್ಟೇ ರೂಟ್ಸ್ ಯಾವುದೂ ಗೊತ್ತಾಗಿರಲಿಲ್ಲ ನಮಗೆ. ಆ್ಯಂಡ್ ಫ್ಯಾಮ್ಲಿ ಇರೋದ್ರಿಂದ ಸ್ವಲ್ಪ ನಮಗೆ ಟೈಮಿಂಗ್ಸ್ ಎಲ್ಲ ಏರ್ಪೇರ್ ಆಗೋಗಿತ್ತು. ಬಟ್ ಈಗ ಯಾರು ಬೆಟ್ಟಬೈರೇಶ್ವರ ದೇವಸ್ಥಾನ ಬಂದು 600 ವರ್ಷ ಹಳೇ ದೇವಸ್ಥಾನ. ಆ್ಯಂಡ್ ಇದೆಲ್ಲೂ ಫೇಮಸ್ ಆಗಿರಲಿಲ್ಲ. ಒಂದು ಬೆಟ್ಟದ ಮೇಲೆ, ಒಂದು ಗುಡ್ಡದ ಮೇಲೆ ಇರೋವಂಥ ಒಂದು ಪುಟ್ಟ ದೇವಸ್ಥಾನ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಗರ್ಭಗುಡಿ ಇದೆ ಅಷ್ಟೇ. ಒಳಗಡೆ ಏನಿದೆ ದೇವರು, ಹೇಗಿದೆ ದೇವರು ಅಂತ ನಾವು ನೋಡಲೇ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಮೇ ಬಿ ವೀಕೆಂಡ್ ಇಷ್ಟು ಜನ ಬರ್ತಾರೆ ಅಂತ ಕ್ಲೋಸ್ ಮಾಡಿರ್ಬೋದು. ಟೈಮಿಂಗ್ಸ್ ನಾವು ಕೇಳ್ಕೊಂಡಾಗ 6 ಗಂಟೆಯಿಂದ ಆಲ್ಮೋಸ್ಟ್ ಒಂದು 5-5:30ವರೆಗೂ ಇರ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಮೇಲೆವರೆಗೂ ಬರಬೇಕಂದ್ರೆ ನೀವು ಸ್ಟೇರ್ಸ್ ಹತ್ತಿ ಕೂಡ ಬರ್ಬೋದು. ನನ್ನ ಹಿಂದೆ ನೋಡ್ತಾ ಇದ್ರಲ್ಲ, ಅಲ್ಲೊಂದು ಆರ್ಚ್ ಇದೆಯಲ್ಲ, ಅಲ್ಲಿ ಹತ್ಕೊಂಡು ಕೂಡ ಬರ್ಬೋದು. ಇಲ್ಲಾಂದರೆ ಬೈಕ್ಸ್ ಮೇಲೆವರೆಗೂ ಕೂಡ ಬರುತ್ತೆ. ಆ್ಯಂಡ್ ಇದ್ರ ಸುತ್ತಮುತ್ತ ಸಿಗ್ನಲ್ಸ್ ಸಿಗುತ್ತೆ, ಬಟ್ ತುಂಬ ಕಮ್ಮಿ. ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಕ್ಯಾಶ್ನ ಮಾತ್ರ ಕ್ಯಾರಿ ಮಾಡ್ಕೊಳ್ಳಿ, ಸಿಗ್ನಲ್ಸ್ ಕಷ್ಟ ಇದೆ. ಆ್ಯಂಡ್ ಸುತ್ತೂ ಬೆಟ್ಟ ಇದೆ, ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ಲಾಸ್ಟ್ ಡೆಸ್ಟಿನೇಷನ್ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಮಳೆಯಲ್ಲಿ ನೆನೆಯೋದು ಅಂದ್ಕೊಂಡ್ವಿ, ಬಟ್ ಆದರೂ ನೆಂದೋದ್ವಿ. ಚೆನ್ನಾಗಿದೆ. ಬಟ್ ಅದು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರ ಇಲ್ಲ. ಅಂದರೆ ಫಾಗು, ಮಳೆ ಇಲ್ಲ ಅಷ್ಟೇ. ಮಳೆ ಇದೆ ಲೈಟಾಗಿ, ಬಟ್ ಫಾಗ್ ಇಲ್ಲ. ಚೆನ್ನಾಗಿದೆ. ಓಕೆ, ಅಂದರೆ ನಾವು ಅಂದ್ಕೊಂಡಿದ್ದು ಅಲ್ಲಿ ನೋಡಿದ್ವಲ್ಲ ಆ ರೀತಿ ಎಲ್ಲ ಇರುತ್ತೆ ಅಂದ್ಕೊಂಡೆ. ದೇವ್ರ ಮನೆ ಸಕ್ಕತ್ತಾಗಿತ್ತು. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿ ಬಂದ್ವಿ, ಬಟ್ ಇರಲಿಲ್ಲ ಅದು. ನೋಡೋಣ ಏನಾದ್ರು ಇದೆಯಾ ಹೇಳೋದು? ಇಲ್ಲಪ್ಪ, ಚೆನ್ನಾಗಿ ಸ್ಟಾರ್ಟ್ ಮಾಡು. ಇಲ್ಲಾದ್ರೂ ಹೊಟ್ಟೆಗೆ ಹಾಕು. ಇಷ್ಟೊಂದು ಮನೆಗೆ ಹೋಗೋ, ಮನೇಲಿ ವೆಯ್ಟಿಂಗು ಫುಡ್ಡು, 2 ಮನೇಲಿ ವೆಯ್ಟಿಂಗು. ಇವ್ರ ಮನೆಯಲ್ಲಿ ದೊಡ್ಡದು, ನನ್ನಲ್ಲಿ ಚಿಕ್ಕದು. ಅಂದರೆ ದೊಡ್ಡದಂದ್ರೆ ಮೇಕೆ, ಚಿಕ್ಕದಂದ್ರೆ ಕೋಳಿ. ಸೊ ವೆಯ್ಟ್ ಮಾಡ್ತಾ ಇದೆ, ಹೋಗ್ತಾ ಇದೀವಿ. ಆದಷ್ಟು ಬೇಗ ರೀಚ್ ಆಗಿ ಬ್ಯಾಟಿಂಗ್. ಇಲ್ಲೊಂದು ಚಿಕ್ಕ ಅಂಗಡಿ ಇದೆ, ಆಮೇಲೆ ಚುರ್ಮುರಿ ಚುರ್ಮುರಿ ಸ್ನ್ಯಾಕ್ಸ್ ಇದೆಲ್ಲ ಸಿಗುತ್ತೆ. ಕಾಫಿ, ಟೀ, ಬೇಸಿಕ್ ಐಟಮ್ಸ್ ಸಿಗುತ್ತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ.
ನೋಡಿ ಅಲ್ಲಿದೆ. ಮೊಟ್ಟೆ ಎಲ್ಲ ಸಿಗಲ್ಲ. ಏ ಬೆಟ್ಟ ಭೈರೇಶ್ವರ ದೇವಸ್ಥಾನದಿಂದ ಬ್ಯಾಂಗ್ಳೂರ್ 255 ಕಿಲೋಮೀಟರ್ಸ್ ಇರುತ್ತೆ. ಆಲ್ಮೋಸ್ಟ್ 6 hours ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಈ ಪಿಟ್ ಸ್ಟಾಪ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು. ಆ್ಯಂಡ್ ನಮ್ಮ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಎಲ್ಲ ವೀಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ನಿಮಗೆ ವೀಡಿಯೋಸ್ನ ಹಾಕಿ ನಾವು ಅದರಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಈಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರ್ ಹೊಡ್ತಿದ್ದಂಗೆ ಒಂಥರ ಎನರ್ಜಿ ಬಂದುಬಿಡುತ್ತೆ. ಓಕೆ, ಬ್ಯಾಕ್ ಟು ಸಿಟಿ ಅಲ್ವಾ ಅನ್ನೋದು ಏನೋ ಗೊತ್ತಿಲ್ಲ. ವಾಪಸ್ ನಮ್ಮ ಊರಿಗೆ ಬಂದರೆ ಅದೊಂಥರ ಚೆನ್ನಾಗಿರುತ್ತೆ, ಒಂಥರ ಫೀಲ್ ಅದು. ಓಕೆ, ಬ್ಯಾಕ್ ಟು ಬ್ಯಾಂಗ್ಳೂರ್, ನಮ್ಮ ಊರಿಗೆ ಬಂದುಬಿಟ್ವಲ್ಲ ಅನ್ನೋದೊಂದು ಫೀಲ್. ಆ್ಯಂಡ್ ಬೇಗನೆ ಬಂದ್ವಿ ನಾವು. ಯೂಶ್ವಲಾಗಿ ನಾವು ಈ ಥರ ಟ್ರಿಪ್ಸ್ ಹೋದಾಗೆಲ್ಲ ರಾತ್ರಿ 12 ಗಂಟೆ 1 ಗಂಟೆ ಆ ಥರ ಬರ್ತೀವಿ. ಬಟ್ ಈ ಸರಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಬೇಗನೆ ಬಂದಿದ್ದೀವಿ. ಆ್ಯಂಡ್ ನೋಡ್ಬೋದು MG ರೋಡಿಯಾಗಿ ವೆಲ್ಕಮ್ ಮಾಡ್ತಿದೆ ಅಂತ. ಮನೆಗೆ ರೀಚ್ ಆಗ್ತಿದ್ದಂಗೆ ನಾವು ಮಾಡೋ ಫಸ್ಟ್ ಕೆಲಸ ಅಂದರೆ ಆರ್ಯನ ಪಿಕ್ ಮಾಡ್ಕೊಳ್ಳೋದು. ಎಷ್ಟೇ ಲೇಟ್ ಆದರೂ ಅವನ್ನ ಪಿಕ್ ಮಾಡ್ಕೊಂಬಿಡ್ತೀವಿ. ಬಿಕಾಸ್ 2 days ಆರ್ಯನ ಮಿಸ್ ಮಾಡ್ಕೊಂಬಿಟ್ಟಿರ್ತೀವಿ, ಅವನ ಜೊತೆಲಿ ಇರಬೇಕು ಅನಿಸ್ತಾ ಇರುತ್ತೆ. ಸೊ ನಾವು ಎಷ್ಟೇ ಟಯರ್ಡ್ ಆಗಿರಲಿ, ಏನೇ ಆಗಿರಲಿ, ಅವನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೊರಡೋದು ಅಷ್ಟೇ ಕೆಲಸ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.